ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ರಾಹುನೇ ದೊಡ್ಡವನಾಗಿಂದ ರೋಗಕಾರಕ. ಒಂದು ಸೀನ್ ಬರ್ಬೋದು, ಅಲ್ಲಿಂದ ಶುರು ಆಗುತ್ತೆ. ಒಂದು ಕೆಮ್ಮು ಬರ್ಬೋದು, ಅಲ್ಲಿಂದ ಶುರು ಆಗ್ಬೋದು. ಒಂದೇ ಒಂದು ಚಿಕ್ಕದಾಗಿರ್ತಕ್ಕಂಥ ಗಾಯ ಎಲ್ಲೋ ಚುಚ್ಕೊಂತು, ಯಾವಾಗಲೂ ಚುಚ್ಕೊಂಡಿರೋ ಕಲ್ಲು ಈಗ ಕಲ್ಲು ಜಾಸ್ತಿ ಶುರು ಆಯಿತು. ನೋವಾಗ್ತಾ ಇದ್ದೀರಾ ಗೊತ್ತಿಲ್ಲ, ಕಲ್ಲು ತೆಗೆದುಬಿಟ್ಟೆ, ಆದರೆ ವಿಷದ ಕಲ್ಲೇನು ಅಲ್ಲೇ ಹಿಂಗೆ ನೋಡಿ ಸುತ್ಕೊಂಡು ಇಷ್ಟು ದೊಡ್ಡದಾಗಿದೆ. ಹುಷಾರ್. ಯಾವಾಗಲೂ ಒಂದು ಪ್ಲಾಸ್ಟಿಕ್ ಹೊಟ್ಟಾಗಿದೆ, ತೆಗೆಸ್ಬಿಟ್ಟಿದ್ದೀನಿ, ಆದರೂ ಆ ಪ್ಲಾಸ್ಟಿಕ್ಕು ಒಳಗಡೆ ಇದ್ದಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಆ ಆಪ್ರೇಷನ್ ಮತ್ತೆ ಪುನರಾಗಮನ ಯಚ. ಕೆಲವರು ಹಾರ್ಟ್ ಟೆಸ್ಟಿಗೆ ಮಾಡಿಸಿದ್ರೆ ಮಕರ ಕುಂಭ ಅವರು ಹಾರ್ಟ್ ಬಗ್ಗೆ ನೋಡ್ಕೋಬೇಕು. ಹೆಣ್ಣು ಮಕ್ಕಳಿದ್ರೆ ತಂದೆ ಅವರು ಹಾರ್ಟ್ ನೋಡ್ಕೋಬೇಕು, ಗಂಡು ಮಕ್ಕಳಾದರೆ ತಾಯಿ ಹಾರ್ಟ್ ನೋಡ್ಕೋಬೇಕು. ಮಕರ ಕುಂಭ ಇಬ್ಬರೂ ಕುಜ ಹಾರ್ಟನ್ನು ಜ್ಞಾಪಕ ಇಟ್ಕೋಬೇಕು, ರಾಹು ಹಾರ್ಟನ್ನು ಜ್ಞಾಪಕ ಇಟ್ಕೋಬೇಕು. ಕುಜ ರಾಹು ಬಂದು ಹಾರ್ಟಿನ ಪ್ರಾಬ್ಲಮ್ಮು. ನೇರ ಸಿಂಹರಾಶಿ ನೋಡೋದ್ರಿಂದ ಹಾರ್ಟ್ಗೆ ಸಂಬಂಧ. ಸೊ ಹೆಣ್ಣು ಮಕ್ಕಳಿದ್ರೆ ತಂದೆ ತಾಯಿಂದ್ರಲ್ಲಿ ತಂದೆ ನೋಡ್ಕೋಬೇಕು, ಗಂಡು ಮಕ್ಕಳಾದರೆ ತಾಯಿಂದರು ಒಂದು ಚೆಕಪ್ ಮಾಡಿಸ್ಕೊಂಬನಿ. ಏನಾಗುತ್ತೆ, ಒಂದು ಹಬ್ಬ ಅಂದರೆ ECG ಮಾಡ್ಕೋಬೇಕು, ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಹಾರ್ಟ್ ಬಗ್ಗೆ ಜೀವನದಲ್ಲಿ ನಾನ್ ವೆಜಿಟೇರಿಯನ್ ತಿನ್ನೋರು ಕುಂಭರಾಶಿಯವರು ಮಕರ ರಾಶಿಯವರು ದಯವಿಟ್ಟು ಇಬ್ಬರೂ ಇನ್ಮೇಲೆ ಜಿಡ್ಡಿನ ಪದಾರ್ಥ ಕಮ್ಮಿ ಮಾಡಿ, ಮಾಂಸದ ಪದಾರ್ಥ ಕಮ್ಮಿ ಮಾಡಿ, ಓವರ್ ಎಕ್ಸೈಟ್ಮೆಂಟ್ ಆಗಬೇಡಿ, ತುಂಬಾ ಸಂತೋಷ ಪಡಬೇಡಿ, ತುಂಬಾ ದುಃಖನೂ ಪಡಬೇಡಿ, ಏಕಾಂತವಾಗಿ ಇರೋಕ್ಕೆ ಬಿಡಬೇಡಿ.